ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಪೂಜೆ ಹಾಗೂ ಮೆರವಣಿಗೆ ಇರೋದ್ರಿಂದ ಇವತ್ತು ಬೆಳಗ್ಗೆನೇ ಎದ್ದು ಆ ಮನೆಯಿಂದ ಸ್ನಾನ ಮಾಡಿಕೊಂಡು ಈ ಮನೆ ಹತ್ರ ಬಂದಿದ್ದೀನಿ. ಹಾಗೆ ಆಲ್ಮೋಸ್ಟ್ ನಮ್ಮ ಅಕ್ಕನೂ ಸ್ನಾನ ಮಾಡಿ ಬಾಗಿಲು ನೀರೆಲ್ಲ ಹಾಕಿ ಆಲ್ಮೋಸ್ಟ್ ಎಲ್ಲರೂ ತರಕಾರಿ ಕಟ್ ಮಾಡ್ಕೊತಾ ಇದ್ರು ಅಡುಗೆ ಮಾಡೋದಕ್ಕೆ ಅಂತ. ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ಹೇಳಿದ್ದಾರೆ, ಹಾಗಾಗಿ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನನಗೆ ಸ್ವಲ್ಪ ಒಬ್ಬಟ್ಟು ಮಾಡೋದಕ್ಕೆ ಅಂತ ಹೇಳಿದರು ಕೆಳಗಡೆ ಸ್ವಾಮಿಗಳಿಗೂ ಹಾಗೂ ದೇವ್ರ ಪೂಜೆಗೆ ಅಂದ್ಬಿಟ್ಟು. ಹಾಗಾಗಿ ನಾನು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಎಲ್ಲರೂ ಸೇರಿ ಊರವ್ರಿಗೆಲ್ಲ ಅಡುಗೆ ಮಾಡ್ತಾಯಿದ್ರು. ಹಾಗೆ ಒಂದು ಕಡೆ ಪುರೋಹಿತರು ಕೂಡ ಅವರು ಕೂಡ ರೆಡಿ ಮಾಡ್ಕೊತಾಯಿದ್ರು ದೇವರೆಲ್ಲ ಕೂಡಿಸಿ. ಹಾಗೆ ನಾನು ಅಡುಗೆನೂ ಕೂಡ ಮಾಡ್ಕೊತಾ ಇದ್ದೆ. ನಾನು ಮತ್ತು ಇನ್ನೊಬ್ಬರು ತೇಜ ಅಂತ ಅಕ್ಕ ಇದ್ದರು, ಅವರು ನಾನಿಬ್ಬರು ಸೇರಿ ಅಡುಗೆ ಮಾಡಿ ಮುಗಿಸಿ ಆಮೇಲೆ ಮೇಲೆ ಬಂದು ಮೇಲೂ ಕೂಡ ಸ್ವಲ್ಪ ಎಲ್ಲರೂ ಎಲ್ಪ್ ಮಾಡೋಣ ಅಂದ್ಬಿಟ್ಟು ಕಾಯೆಲ್ಲ ಸರಿಯೋದಿತ್ತು ಅಡುಗೆಗೆ, ಅದನ್ನೆಲ್ಲ ರೆಡಿ ಮಾಡಿಕೊಟ್ಟು ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಹಾಗೆ ಎಲ್ಲರೂ ಸೇರಿ ಮನೆಯಲ್ಲೇ ಅಡುಗೆ ಮಾಡ್ತಾ ಇರೋದ್ರಿಂದ ಯಾರೂ ಭಟ್ರುಗಳಿಗೇನು ಹೇಳಿರಲಿಲ್ಲ. ಹಾಗೆ ನಾವೇ ಕೂಡ ಎಲ್ಲ ಮಾಡಿದ್ದು. ಎಷ್ಟೋ ಸ್ವಾಮಿಗಳು ಕೂಡ ಬಂದು ಅವರು ಕೂಡ ಪೂಜೆ ಮಾಡಿ ಅವರು ಕೂಡ ಊಟ ಮುಗಿಸ್ಕೊಂಡು ಹೋದರು. ಹಾಗೆ ಆದಮೇಲೆ ಮನೆ ದೇವ್ರು ತರಿಸಿರೋದ್ರಿಂದ ಅದನ್ನು ಕೂಡ ಎಲ್ಲ ಇಟ್ಟು ಪೂಜೆ ಮಾಡಿಸ್ತಾಯಿದ್ರು ಏನೋರು. ಅದನ್ನು ಕೂಡ ಅಣ್ಣ ಹಾಗೂ ಅತ್ತಿಗೆ ಇಬ್ಬರು ಕೂತ್ಕೊಂಡು ಅಕ್ಕ ಇಬ್ಬರು ಪೂಜೆ ಮಾಡಿಸ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆನ. ಮನೆ ದೇವರು ಅಂತ ಶಿವಲಂಕೇಶ್ವರ ತರಿಸಿ ಪೂಜೆ ಮಾಡಿಸಿದ್ರು. ಹಾಗೆ ಬಂದವ್ರಿಗೆಲ್ಲ ಕುಂಕುಮ ಕೊಟ್ಟು ಹಾಗೆ ನನಗೂ ಕೂಡ ಅವರು ಬಾಳೆಹಣ್ಣು ಕೊಟ್ಟು ಸ್ವಲ್ಪ ತಿನ್ನೋದಕ್ಕೆ ಅಂದ್ಬಿಟ್ಟು ಪೂಜೆ ಮಾಡಿಸ್ಕೊ ಅಂತ ಹೇಳ್ತಾಯಿದ್ರು. ಹಾಗೆ ನಿಂಬೆಹಣ್ಣೆಲ್ಲ ಕೊಟ್ಟು ಪೂಜೆ ಮಾಡಪ್ಪ ಅಂತ ಹೇಳಿದರು. ಆಗ ಅದನ್ನು ಕೂಡ ನಾನು ಕೂಡ ಇಸ್ಕೊಂಡು ನಾನು ಕೂಡ ಪೂಜೆ ಮಾಡಿ ಆಮೇಲೆ ಊಟ ಮಾಡೋದಕ್ಕೆ ಅಂತ ಹೋಗಿದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಊಟಕ್ಕೆ ಬಂದಿದ್ದರು. ಹಾಗೆ ನಾವು ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮೇಲೆ ಮೆರವಣಿಗೆ ಇದೆ, ಹಾಗಾಗಿ ಅದಕ್ಕೆಲ್ಲ ಬಂದು ಜನಗಳೆಲ್ಲ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಅವರು ಮನೆಗೆಲ್ಲ ಬಂದಿದ್ದರು ಪೂಜೆಗೆ. ಅವರು ಕೂಡ ಎಲ್ಲ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಎಲ್ಲ ವೆಯ್ಟ್ ಮಾಡಿ ರೆಡಿ ಆಗ್ತಾಯಿದ್ರು. ಹಾಗಾಗಿ ಎಲ್ಲರೂ ರೆಡಿಯಾಗಿ ಅಷ್ಟೊತ್ತಿಗೆ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಊಟ ಕೂಡ ಮುಗಿಸ್ಕೊಂಡಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಅಷ್ಟೊತ್ತಿಗೆ ದೇವ್ರು ಬರುತ್ತೆ ಅಂದ್ಬಿಟ್ಟು ಸಂಜೆ ನೈಟು ದೇವ್ರ ಮೆರವಣಿಗೆ ಇದೆ, ಹಾಗಾಗಿ ತೈಲೂರಮ್ಮನ ಕರೆಸಿದ್ರು. ಅಲ್ಲಿಗೆಲ್ಲ ಒಳಮೆಡ್ಸ್ಕೊಬರೋದಕ್ಕೆ ಅಂದ್ಬಿಟ್ಟು ಕೆರೆ ಹತ್ರ ಹೋಗಿದ್ದೋ. ಬಟ್ ತುಂಬಾ ಮಳೆ ಇರೋದ್ರಿಂದ ಅಷ್ಟೊಂದಾಗಿ ನೀಟಾಗಿ ಮಾಡೋದಕ್ಕೂ ಆಗಲಿಲ್ಲ, ನೋಡೋಕ್ಕೂ ಆಗಲಿಲ್ಲ. ಲೈಟಾಗಿ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡೆ. ಮಳೆ ಕಡಿಮೆ ಇದ್ದಾಗ ಸ್ವಲ್ಪ ಮೆರವಣಿಗೆ ಮಾಡಿದ್ರು, ಆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ತುಂಬಾ ಚೆನ್ನಾಗಿ ಮೆರವಣಿಗೆ ಕೂಡ ಮಾಡಿದ್ರು. ಮುಂದೆ ತೋರಿಸ್ತೀನಿ ಅದನ್ನು ಕೂಡ. ಹಾಗೆ ಈಗ ಹೊಳೆ ಹತ್ರ ಕರ್ಕೊಂಡೋಗಿ ಅಲ್ಲೇ ಒಳಮೆಡ್ಸ್ಕೊಂಡು ಅಲಂಕಾರ ಮಾಡಿಕೊಂಡು ಕರ್ಕೊಬರ್ಬೇಕಾಗಿತ್ತು. ಬಟ್ ಮಳೆ ಬಂದಿದ್ದರಿಂದ ಪಕ್ಕ ಮನೆ ಇರೋದ್ರಿಂದ ಅವ್ರದ್ದು ಯಾರ್ದೋ ಮನೆಯಲ್ಲಿ ಅಲ್ಲೇ ಕೂಡ ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ಹಾಗೆ ಊರಲ್ಲಿರೋ ದೇವರು ಕೂಡ ಅವರು ಕೂಡ ಅದನ್ನು ಕೂಡ ಮೆರವಣಿಗೆ ಮಾಡೋದಕ್ಕೆ ಅಂತ ತಗೊಂಬಂದಿದ್ರು. ಹೀಗೆ ಎಲ್ಲ ದೇವ್ರುಗಳಿಗೂ ಕೂಡ ಅಲಂಕಾರ ಮಾಡ್ತಿದ್ದಾರೆ. ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಇದನ್ನು. ಹಾಗೆ ಅಲಂಕಾರ ಮಾಡೋದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಲಂಕಾರ ಎಲ್ಲ ಮುಗಿಸೋ ಸ್ವಲ್ಪ ಲೈಟಾಗಿ ಮಳೆ ಎಲ್ಲ ಕಡಿಮೆ ಆಗಿತ್ತು, ಹಾಗಾಗಿ ಪೂಜೆ ಮಾಡಿ ದೇವ್ರು ಎತ್ಕೊಳ್ತೀನಿ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಸೇವೆ ಕೂಡ ಮಳೆ ಇರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಮಾಡೋದಕ್ಕೆ ಆಗಿರಲಿಲ್ಲ. ಹೀಗೆ ದೇವ್ರು ಬರೋದು ಕೂಡ ಸ್ವಲ್ಪ ದೂರ ಇಟ್ಕೊಂಡು ನಮಗೆ ಕುಣಿಯೋರ್ಗೂ ಕೂಡ ಕೊಟ್ಬಿಡ್ತಾರೆ ದೇವರನ್ನು. 2 ದಿವಸ ಅಷ್ಟೇ ಇಟ್ಕೊಂಡಿದ್ದು. ಬಟ್ ಪಂಚಮಿ ಸೇವೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು.
ನಾನು ಕೂಡ ಇಲ್ಲಿ ಕೂಡ ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಮಳೆ ಇಲ್ಲದೆ ಇನ್ನೂ ಚೆನ್ನಾಗಿರೋದು. ಹಾಗೆ ಅದನ್ನು ಮಿಕ್ಸಿಂಗ್ ಅವನು ಕೂಡ ಕುತ್ಕೊಂಡು ಕುಣಿತಾ ಇದ್ದರು. ತುಂಬ ಚೆನ್ನಾಗಿ ಮಾಡೋದು. ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಎತ್ಕೊಂಡು ಅವರು ಕುಣಿತಾ ಇದ್ದರು. ಚಿಕ್ಕ ಮಕ್ಕಳನ್ನು ಕೂಡ ಹೋಗ್ತಾ ಇದೆ. ದೇವ್ರನ್ನ ಕುಣಿಸ್ತಾರೆ ಅಂತ ಹಾಗೆ ಎಲ್ಲ ಮೆರವಣಿಗೆ ಆದಮೇಲೆ ಲಾಸ್ಟಲ್ಲೂ ಕೂಡ ಪೂಜೆ ಮಾಡಿ ದೇವರನ್ನ ಕಳ್ಸೋದಕ್ಕೆ ಅಂದ್ಬಿಟ್ಟು ಲಾಸ್ಟಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ರು. ನಾವು ಕೂಡ ಎಲ್ಲ ಪೂಜೆ ಎಲ್ಲ ಲಾಸ್ಟಲ್ಲಿ ಗಂಟ ಇದ್ದು ಪೂಜೆ ಮುಗಿಸ್ಕೊಂಡು ಲಾಸ್ಟಲ್ಲಿ ಎಲ್ಲ ನೀಟಾಗಿ ಅನಿಸುತ್ತೆ ದೇವ್ರನ್ನೆಲ್ಲ ವೀಡಿಯೋ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.